ಪ್ರಪಂಚದ ನದಿಗಳು, ಪ್ರಪಂಚದ ಜೀವನದಿಗಳು ಈ ವಿಷಯವಾಗಿ ಎರಡನೇ ಭಾಗದ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುತ್ತಾ ಇದ್ದೇವೆ. ಈ ಸಂಚಿಕೆಯಲ್ಲಿ ನಾವು ಈ ದಿನ ಆಫ್ರಿಕಾ ಖಂಡದ ನದಿಗಳು, ಉತ್ತರ ಅಮೆರಿಕಾ ಖಂಡದ ನದಿಗಳು, ದಕ್ಷಿಣ ಅಮೆರಿಕಾ ಖಂಡದ ನದಿಗಳು, ಯುರೋಪ್ ಖಂಡದ ನದಿಗಳು ಹಾಗೂ ಆಸ್ಟ್ರೇಲಿಯಾ ಖಂಡದ ನದಿಗಳು ಈ ನದಿಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಈ ದಿನ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಆಫ್ರಿಕಾ ಖಂಡದ ನದಿಗಳು. ನೈಲ್ ನದಿ ಇದು ಪ್ರಪಂಚದ ಅತಿ ಉದ್ದವಾದ ನದಿಯಾಗಿದ್ದು, ಇದರ ಉದ್ದ ಸುಮಾರು 6853 ಕಿಲೋಮೀಟರುಗಳು. ಆದರೆ ಇತ್ತೀಚಿನ ಅನ್ವೇಷಣೆಗಳು ಅಮೆಜಾನ್ ನದಿಯೇ ಬಹುಶಃ ಜಗತ್ತಿನ ಅತಿ ಉದ್ದದ ನದಿಯಾಗಿದೆ ಎಂದು ಸೂಚಿಸುತ್ತದೆ. ಈ ನದಿಯ ಉಗಮಸ್ಥಾನ ರುವಾಂಡಾ ದೇಶದ ದಕ್ಷಿಣ ಭಾಗ ಎಂದು ಗುರುತಿಸಲಾಗಿದೆ. ಈ ನದಿಯು ಆರಂಭದಲ್ಲಿ 2 ಜಲ ಮೂಲಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಇಥಿಯೋಪಿಯಾದ ಟಾನ್ ಸರೋವರದಲ್ಲಿ ಉಗಮಿಸುವ ಬ್ಲೂ ನೈಲ್ ಹಾಗೂ ಪೂರ್ವ ಆಫ್ರಿಕಾದ ವಿಕ್ಟೋರಿಯಾ ಸರೋವರದಲ್ಲಿ ಉಗಮಿಸುವ ವೈಟ್ ನೈಲ್. ಸುಡಾನ್ನ ಖಾರ್ಟೂಮ್ ನಗರದ ಸಮೀಪ ಈ 2 ನದಿಗಳು ಸೇರಿ ನೈಲ್ ನದಿಯಾಗಿ ಸುಡಾನ್ ಮತ್ತು ಈಜಿಪ್ಟ್ಗಳಲ್ಲಿ ಹರಿದು ಮೆಡಿಟರೇನಿಯನ್ ಸಮುದ್ರವನ್ನು ಸೇರುವುದು. ನೈಲ್ ನದಿಯು ಪ್ರಾಚೀನ ಈಜಿಪ್ಟ್ ನಾಗರಿಕತೆಯ ಜೀವನಾಡಿಯಾಗಿತ್ತು. ಅಂದಿನ ನಾಗರಿಕತೆಯ ಎಲ್ಲಾ ನಗರಗಳು ಈ ನದಿಯ ದಂಡೆಯಲ್ಲಿದ್ದವು. ಈಜಿಪ್ಟಿನ ನಾಗರಿಕತೆಯು ರೂಪುಗೊಳ್ಳುವಿಕೆಯಲ್ಲಿ ಜೀವನಾಧಾರ ಒಂದು ಮುಖ್ಯ ಅಂಶವಾಗಿತ್ತು. ನೈಲ್ ನದಿಯು ಈ ಆಧಾರವನ್ನು ಸಕಲ ರೀತಿಯಲ್ಲಿ ಪೂರೈಸಿತು. ನದಿ ಪ್ರವಾಹವು ತೀರದ ಮತ್ತು ಆಸುಪಾಸಿನ ಪ್ರದೇಶವನ್ನು ಅತ್ಯಂತ ಫಲವತ್ತಾದ ನೆಲವನ್ನಾಗಿಸಿತು. ಇದರ ಫಲಸ್ವರೂಪವಾಗಿ ಜನರು ಭತ್ತ ಮತ್ತು ಗೋಧಿಗಳನ್ನು ಬೆಳೆದು ನಾಡಿಗಾಗುವಷ್ಟು ಆಹಾರ ಒದಗಿಸುವಲ್ಲಿ ಸಫಲರಾದರು. ನೈಲ್ ನದಿಯ ಉಪಯೋಗವು ದೀರ್ಘಕಾಲದಿಂದಲೂ ಪೂರ್ವ ಆಫ್ರಿಕಾದ ದೇಶಗಳ ನಡುವೆ ತಿಕ್ಕಾಟದ ವಿಷಯವಾಗಿದೆ. ಉಗಾಂಡ, ಕೀನ್ಯಾ, ಸುಡಾನ್ ಮತ್ತು ಇಥಿಯೋಪಿಯಾ ಸೇರಿದಂತೆ ಹಲವು ರಾಷ್ಟ್ರಗಳು ನೈಲ್ ನದಿಯ ಸಂಪನ್ಮೂಲಗಳ ಮೇಲೆ ಈಜಿಪ್ಟ್ ಸಾಧಿಸಿರುವ ಹಿಡಿತದ ಬಗ್ಗೆ ದೂರುತ್ತಲೇ ಇವೆ. ನೈಲ್ ನದಿಯ ತೀರದಲ್ಲಿ ನೆಲೆಸಿರುವ ಜನತೆಗೆ ಈ ನದಿಯೇ ಜೀವನಾಧಾರ. ಸಹರಾ ಮರುಭೂಮಿಯ ಅಂಗವಾಗಿರುವ ಈಜಿಪ್ಟಿನಲ್ಲಿ ನೈಲ್ ನದಿಯನ್ನು ಬಿಟ್ಟಂತೆ ಉಳಿದ ಜಲ ಸಂಪನ್ಮೂಲಗಳು ಇಲ್ಲವೇ ಇಲ್ಲ. ನೈಲ್ ನದಿ ಹರಿಯುವ ದೇಶಗಳು ಸುಡಾನ್, ಬುರುಂಡಿ, ರುವಾಂಡಾ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಥಾಂಜಾನಿಯಾ, ಕೀನ್ಯಾ, ಉಗಾಂಡ, ಇಥಿಯೋಪಿಯಾ ಮತ್ತು ಈಜಿಪ್ಟ್. ಕಾಂಗೋ ನದಿ ಇದು ಆಫ್ರಿಕಾದ ಪ್ರಮುಖ ನದಿಯಾಗಿದ್ದು 4700 ಕಿಲೋಮೀಟರ್ ಪಶ್ಚಿಮಾಭಿಮುಖವಾಗಿ ಹರಿದು ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ. ಇದು ಆಫ್ರಿಕಾದ 2ನೇ ಅತಿ ಉದ್ದವಾದ ನದಿಯಾಗಿದೆ. ಈ ನದಿಯ ಜಲಾನಯನ ಪ್ರದೇಶವು ವಿಸ್ತಾರವಾಗಿರುವುದಲ್ಲದೆ ಇದು ಅತಿ ಹೆಚ್ಚು ಮಳೆ ಪಡೆಯುವ ಪ್ರಪಂಚದ ಮುಖ್ಯ ಭಾಗಗಳಲ್ಲಿ ಒಂದಾಗಿದೆ. ಈ ಕಾರಣದಿಂದಾಗಿ ಕಾಂಗೋ ನದಿಯ ಮೂಲಕ ಅಗಾಧ ಪ್ರಮಾಣದ ನೀರು ಹರಿಯುವುದು. ಕಾಂಗೋ ನದಿಯು ಅಮೆಜಾನ್ ನದಿಯ ನಂತರ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಜಲರಾಶಿಯನ್ನು ಹೊಂದಿದೆ. ಪೂರ್ವ ಆಫ್ರಿಕಾದ ಪರ್ವತ ಪ್ರಾಂತ್ಯ ಮತ್ತು ಉತ್ತರದ ಪ್ರದೇಶವು ಕಾಂಗೋ ನದಿಯ ಉಗಮ ಸ್ಥಾನ. ಈ ನದಿಗೆ ಟಾಂಗನ್ಯಿಕಾ ಮತ್ತು ಉಮ್ವೇರು ಸರೋವರಗಳಿಂದ ಸಹ ನೀರು ಹರಿದು ಬರುವುದು. ಈ ಸರೋವರಗಳಿಂದ ಹೊರಟ ನೀರಿನ ತೊರೆ ಲುವಾಲಾಬಾ ನದಿ ಎಂದು ಹೆಸರಾಗಿ ಮುಂದೆ ಬೊಯೋಮಾ ಜಲಪಾತದ ತಳದಿಂದ ಮುಂದಕ್ಕೆ ಕಾಂಗೋ ನದಿ ಎಂದು ಕರೆಯಿಸಿಕೊಳ್ಳುವುದು. ಜಾಂಬಿಯಾದ ಚಾಂಬೇಶಿ ನದಿಯು ಕೂಡ ಕಾಂಗೋ ನದಿಯ ಉಪನದಿ ಎಂದು ಪರಿಗಣಿಸಲ್ಪಡುವುದು. ಕಾಂಗೋ ನದಿಯ ಹೆಚ್ಚಿನ ಭಾಗವು ಒಳನಾಡ
ನೌಕಾಯಾನಕ್ಕೆ ಅನುಕೂಲವಾಗಿದೆ. ನೈಜರ್ ನದಿ ಇದು ಪಶ್ಚಿಮ ಆಫ್ರಿಕಾದ ಪ್ರಮುಖ ನದಿಯಾಗಿದ್ದು ಸುಮಾರು 4200 ಕಿಲೋಮೀಟರ್ ಉದ್ದ ಹೊಂದಿದ್ದು ಆಫ್ರಿಕಾದ ಮೂರನೆಯ ಅತಿ ಉದ್ದವಾದ ನದಿಯಾಗಿದೆ. ಇದು ಕೇಂದ್ರ ಮಾಲಿಯ ಒಳನಾಡಿನಲ್ಲಿ ಹಾಗೂ ಅಂತಿಮ ಭಾಗದಲ್ಲಿ ಗಿನಿಯಾ ಖಾರಿಯಲ್ಲಿ 2 ಮುಖಜ ಭೂಮಿಯನ್ನು ಹೊಂದಿದೆ. ಈ ನದಿ ಹರಿಯುವ ದೇಶಗಳು ಗ್ವಿನಿಯಾ, ಮಾಲಿ, ನೈಜರ್, ಬೆನಿನ್ ಮತ್ತು ನೈಜೀರಿಯಾ. ಜಾಂಬೇಜಿ ನದಿ ಇದು ಆಫ್ರಿಕಾ ಖಂಡದ 4ನೆಯ ದೊಡ್ಡ ನದಿಯಾಗಿದೆ. ಈ ನದಿಯು ಸುಮಾರು 2574 ಕಿಲೋಮೀಟರ್ ಉದ್ದ ಹೊಂದಿದೆ. ಆಫ್ರಿಕಾದ ಪೂರ್ವ ದಿಕ್ಕಿಗೆ ಹರಿಯುವ ಅತಿ ಉದ್ದದ ನದಿ ಇದಾಗಿದೆ. ಅಲ್ಲದೆ ಆಫ್ರಿಕಾದಿಂದ ಹಿಂದೂ ಮಹಾಸಾಗರಕ್ಕೆ ಹರಿಯುವ ಅತಿ ದೊಡ್ಡ ನದಿಯೂ ಕೂಡ ಇದಾಗಿದೆ. ಇವು ವಾಯುವ್ಯ ಜಾಂಬಿಯಾದಲ್ಲಿ ಉಗಮಗೊಂಡು ಪೂರ್ವಾಭಿಮುಖವಾಗಿ ಹರಿದು ಹಿಂದೂ ಮಹಾಸಾಗರವನ್ನು ಸೇರುವುದು. ಆರೆಂಜ್ ನದಿ ಇದು ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಅತಿ ಪ್ರಮುಖ ನದಿಯಾಗಿದ್ದು 2092 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಇದು ಲೆಸೋಥೊ ದೇಶದ ಡ್ರಾಕೆನ್ಸ್ಬರ್ಗ್ ಪರ್ವತದಲ್ಲಿ ಉಗಮ ಹೊಂದಿ ಪಶ್ಚಿಮದ ಕಡೆ ಹರಿದು ದಕ್ಷಿಣ ಆಫ್ರಿಕಾವನ್ನು ಪ್ರವೇಶಿಸುತ್ತದೆ. ಅಂತಿಮವಾಗಿ ದಕ್ಷಿಣ ಆಫ್ರಿಕಾ ಹಾಗೂ ನಮೀಬಿಯಾಗಳ ಗಡಿ ರೇಖೆಯಾಗಿ ಹರಿದು ಅಟ್ಲಾಂಟಿಕ್ ಸಾಗರದ ಅಲೆಕ್ಸಾಂಡರ್ ಕೊಲ್ಲಿಯನ್ನು ಸೇರುತ್ತದೆ. ಈ ನದಿ ಹರಿಯುವ ದೇಶಗಳು ಲೆಸೋಥೊ, ದಕ್ಷಿಣ ಆಫ್ರಿಕಾ ಮತ್ತು ನಮೀಬಿಯಾ. ಉತ್ತರ ಅಮೆರಿಕಾ ಖಂಡದ ಪ್ರಮುಖ ನದಿಗಳು ಮಿಸ್ಸಿಸಿಪಿ ನದಿ 3734 ಕಿಲೋಮೀಟರ್ ಉದ್ದವಿರುವ ಈ ನದಿಯು ಉತ್ತರ ಅಮೆರಿಕಾ ಖಂಡದ ಅತಿ ಉದ್ದವಾದ ನದಿಯಾಗಿದೆ. ಉತ್ತರ ಅಮೆರಿಕಾ ಖಂಡದಲ್ಲಿ ಅತ್ಯಂತ ದೊಡ್ಡ ಒಳಚರಂಡಿ ವ್ಯವಸ್ಥೆ ಹೊಂದಿದ ಪ್ರಮುಖ ನದಿ ಇದಾಗಿದೆ. ಮಿಸ್ಸೌರಿ ನದಿಯು ಇದರ ಸೋದರಿ ನದಿಯಾಗಿದೆ. ಮಿಸ್ಸಿಸಿಪಿ, ಮಿಸ್ಸೌರಿಗಳು ಸೇಂಟ್ ಲೂಯಿಸ್ ನಗರದ ಹತ್ತಿರ ಸಂಧಿಸುತ್ತವೆ. ಮಿಸ್ಸಿಸಿಪಿ ನದಿಯು ನ್ಯೂ ಓರಿಯನ್ಸ್ ಹತ್ತಿರ ಮೆಕ್ಸಿಕೋ ಕೊಲ್ಲಿಯನ್ನು ಕೂಡುವುದು. ಮಿಸ್ಸಿಸಿಪಿ ಮತ್ತು ಮಿಸೌರಿ ಅಮೆರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಪ್ರವಾಹಗಳಿಗೆ ಅತ್ಯಂತ ಹೆಸರುವಾಸಿಯಾಗಿದೆ. ಈ ನದಿಯ ಜಲಾನಯನ ಪ್ರದೇಶವು ಅಮೆರಿಕಾ ಸಂಯುಕ್ತ ಸಂಸ್ಥಾನ ಹಾಗೂ ಕೆನಡಾಗಳ ಗಡಿ ರೇಖೆಯ ಬಳಿಯಿಂದ ಮೆಕ್ಸಿಕೋ ಕೊಲ್ಲಿಯವರೆಗೂ ವಿಸ್ತರಿಸಿದೆ. ಈಗ ಕೊಲೊರಡೋ ನದಿ ಇದು ಅಮೆರಿಕಾದ ಕೊಲೊರಡೋ ನದಿ 2334 ಕಿಲೋಮೀಟರ್ ಉದ್ದವಿರುವ ಈ ನದಿಯು ಅಮೆರಿಕಾ ಸಂಯುಕ್ತ ಸಂಸ್ಥಾನದ ನೈಋತ್ಯ ಭಾಗದ ಪ್ರಮುಖ ನದಿಯಾಗಿದೆ. ಈ ನದಿಯು ರಾಕಿ ಪರ್ವತಗಳಲ್ಲಿ ಉಗಮಿಸಿ ನೈಋತ್ಯ ಕಡೆಗೆ ಹರಿದು ಕ್ಯಾಲಿಫೋರ್ನಿಯಾ ಆಖಾತವನ್ನು ಅಂದರೆ ಶಾಂತ ಸಾಗರವನ್ನು ಸೇರುತ್ತದೆ. ಇದು ಆಳವಾದ ಕಂದಕವನ್ನು ನಿರ್ಮಿಸಿದ್ದು ಇದನ್ನು ಗ್ರ್ಯಾಂಡ್ ಕ್ಯಾನಿಯನ್ ಎಂದು ಕರೆಯುವರು. ಮೆಕೆಂಜಿ ನದಿ ಇದು 1738 ಕಿಲೋಮೀಟರ್ ಉದ್ದವಿರುವ ಈ ನದಿಯು ಕೆನಡಾದ ಅತಿ ಉದ್ದವಾದ ನದಿಯಾಗಿದೆ. ಕೆನಡಾದ ರಾಕಿ ಪರ್ವತದಲ್ಲಿ ಹುಟ್ಟುವ ಈ ನದಿಯು ಉತ್ತರ ಅಮೆರಿಕಾ ಉತ್ತರದ ಕಡೆಗೆ ಹರಿಯುತ್ತದೆ. ಇದು ಗ್ರೇಟ್ ಬಿಯರ್ ಲ್ಯಾಕ್ ಮತ್ತು ಗ್ರೇಟ್ ಸ್ಲಾವ್ ಸರೋವರಗಳ ಮೂಲಕ ಉತ್ತರದ ಕಡೆಗೆ ಹರಿದು ಬ್ಲೂ ಫರ್ಟ್ ಸಮುದ್ರವನ್ನು ಕೂಡುತ್ತದೆ. ಮಿಸ್ಸಿಸಿಪಿ ಹಾಗೂ ಮಿಸೌರಿ ಉತ್ತರ ಅಮೆರಿಕಾದ ತಗ್ಗು ವಲಯಗಳಲ್ಲಿ ದಕ್ಷಿಣದ ಕಡೆಗೆ ಹರಿಯುತ್ತಿದ್ದರೆ ಇದಕ್ಕೆ ವಿರುದ್ಧವಾಗಿ ಮೆಕೆಂಜಿ ಉತ್ತರದ ಕಡೆಗೆ ಹರಿಯುತ್ತದೆ. ಈಗ ಅಮೆರಿಕದ ಮೂರನೆಯ ಪ್ರಮುಖ ನದಿ ಕೊಲಂಬಿಯಾ ನದಿ. ಉತ್ತರ ಅಮೆರಿಕಾದ ಕೇಂದ್ರ ಭಾಗದಲ್ಲಿ ಪಶ್ಚಿಮದ ಕಡೆಗೆ ಹರಿಯುವ ನದಿ ಇದಾಗಿದೆ. ಈ ನದಿಯು ಉತ್ತರ ಅಮೆರಿಕಾದ ಪೆಸಿಫಿಕ್ ವಾಯುವ್ಯ ಪ್ರದೇಶದಲ್ಲಿನ ಅತಿ ದೊಡ್ಡ ನದಿಯಾಗಿದೆ. ಕೆನಡಾದ ರಾಕಿ ಪರ್ವತಗಳಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಉತ್ತರ ಶಾಂತ ಮಹಾಸಾಗರವನ್ನು ಸೇರುತ್ತದೆ. ಇದು ರಿವರ್ ಸ್ನೇಕ್ ಎಂಬ ಉಪನದಿಯನ್ನು ಹೊಂದಿದೆ. ಈಗ ಅಮೆರಿಕಾದ ನಾಲ್ಕನೆಯ ನದಿ ಸೈಂಟ್ ಲಾರೆನ್ಸ್ ನದಿ.
ಈ ನದಿಯು ಸುಮಾರು 3058 ಕಿಲೋಮೀಟರ್ ಉದ್ದವಿದೆ. ಮೊದಲು ಇದನ್ನು ಸೈಂಟ್ ಲೂಯಿಸ್ ನದಿ ಎಂದು ಕರೆಯಲಾಗುತ್ತಿತ್ತು. ಸುಪೀರಿಯರ್ ಸರೋವರದಲ್ಲಿ ಹುಟ್ಟಿ ಪಂಚಮಹಾ ಸರೋವರಗಳನ್ನು ಸೇರುವುದು. ನಂತರ ಓಂಟಾರಿಯೋ ಸರೋವರದಿಂದ ಹೊರಬೀಳುವ ನದಿಯನ್ನು ಸೇಂಟ್ ಲಾರೆನ್ಸ್ ಎಂದು ಕರೆಯಲಾಗಿದೆ. ಇದು ವಾಯುವ್ಯದ ಕಡೆಗೆ ಕೆನಡಾದ ಮೂಲಕ ಮುಂದುವರೆದಿದ್ದು ಸೇಂಟ್ ಲಾರೆನ್ಸ್ ಅಖಾತವನ್ನು ಸೇರುತ್ತದೆ. ಒಟ್ಟಾವಾ ಹಾಗೂ ಸೇಂಟ್ ಮ್ಯಾರೈಸ್ ಇದರ ಉಪನದಿಗಳಾಗಿವೆ. ಈಗ ದಕ್ಷಿಣ ಅಮೆರಿಕಾ ಖಂಡದ ಪ್ರಮುಖ ನದಿಗಳು. ಅಮೆಜಾನ್ ನದಿ. ದಕ್ಷಿಣ ಅಮೆರಿಕಾದ ಪ್ರಮುಖ ನದಿ ಅಮೆಜಾನ್ ನದಿಯಾಗಿದ್ದು ಇದು ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಜಲರಾಶಿಯನ್ನು ಹೊಂದಿದೆ. ಇದು ಪ್ರಪಂಚದ ಅತಿ ದೊಡ್ಡ ನದಿ ವ್ಯವಸ್ಥೆಯನ್ನು ಹೊಂದಿದ್ದು ಉದ್ದದಲ್ಲಿ ನೈಲ್ ನದಿಯ ನಂತರ ಪ್ರಪಂಚದಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಇದು ಸುಮಾರು 6992 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಈ ನದಿಯು ವಿಶ್ವದಲ್ಲಿಯೇ ಅತ್ಯಂತ ವಿಶಾಲವಾದ ಜಲಾನಯನ ಪ್ರದೇಶವನ್ನು ಕೂಡ ಒಳಗೊಂಡಿದೆ. ಕೆಲವೊಮ್ಮೆ ಈ ನದಿಗೆ ಸಿಹಿ ಸಮುದ್ರ ಎಂಬ ಹೆಸರನ್ನು ಬಳಸುವರು. ಅಮೆಜಾನ್ ನದಿ ಜಲಾನಯನ ಪ್ರದೇಶವು ಸುಮಾರು 6,915,000 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ಇದು ದಕ್ಷಿಣ ಅಮೆರಿಕಾ ಖಂಡದ 40% ಭೂಭಾಗ. ಇದು ಪೆರುವಿನ ಟಿಟಿಕಾದ ಸರೋವರದಲ್ಲಿ ಹುಟ್ಟಿ ಪೂರ್ವದ ಕಡೆಗೆ ಹರಿದು ಉತ್ತರ ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ. ಇದರ ಪ್ರಮುಖ ಉಪನದಿಗಳೆಂದರೆ ಮ್ಯಾರನಾನ್, ಜಪೂರಾ, ರಿಯೋ ನಗ್ರೋ, ಉಕಾಯಾಲಿ, ಪುರುಸ್, ಮೆಡೀರಾ, ಟಪಸೋಜ್, ಕ್ಸುಂಗು. ಜಗತ್ತಿನಲ್ಲಿರುವ ಒಟ್ಟು ವನ್ಯ ಜೀವಿ ಪ್ರಭೇದಗಳ 1/3 ಭಾಗ ಅಮೆಜಾನ್ ಮಳೆಕಾಡಿನಲ್ಲಿದೆ. ಈ ಮಳೆಕಾಡಿನ ಒಟ್ಟು ವಿಸ್ತೀರ್ಣ 21 ಲಕ್ಷ ಚದರ ಕಿಲೋಮೀಟರ್. ಅಮೆಜಾನ್ ನದಿಯಲ್ಲಿ ಈವರೆವಿಗೆ 3000 ತಳಿಯ ಮೀನುಗಳನ್ನು ಗುರುತಿಸಲಾಗಿದೆ. ಬೋಟೋ ಎಂದು ಕರೆಯಲ್ಪಡುವ ಅಮೆಜಾನ್ ನದಿ ಡಾಲ್ಫಿನ್ ಜಗತ್ತಿನ ಅತಿ ದೊಡ್ಡ ನದಿ ಡಾಲ್ಫಿನ್ ಆಗಿದೆ. ರಿಯೋ ಡಿ ಲಾ ಪ್ಲಾಟಾ ನದಿ. ಇದು ದಕ್ಷಿಣ ಅಮೆರಿಕಾದ 2ನೇ ಪ್ರಮುಖ ನದಿಯಾಗಿದೆ. ಈ ನದಿಯು ಅರ್ಜೆಂಟೀನಾ, ಬ್ರೆಜಿಲ್, ಬೊಲಿವಿಯಾ, ಪೆರುಗ್ವೆ ಹಾಗೂ ಉರುಗ್ವೆ ದೇಶಗಳಿಗೆ ಆಂತರಿಕ ಜಲಮಾರ್ಗದ ಸೌಲಭ್ಯವನ್ನು ಕಲ್ಪಿಸುತ್ತದೆ. ಈ ನದಿಗೆ ಅಡ್ಡಲಾಗಿ ಇಟೈಪು ಅಣೆಕಟ್ಟನ್ನು ಪರುಗ್ವೆ ಹಾಗೂ ಬ್ರೆಜಿಲ್ಗಳ ನಡುವೆ ನಿರ್ಮಿಸಲಾಗಿದ್ದು ಇದು ದಕ್ಷಿಣ ಅಮೆರಿಕಾ ಖಂಡದ ಅತಿ ದೊಡ್ಡ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿದೆ. ಈ ನದಿಯ ಉಪನದಿಗಳು ಉರುಗ್ವೆ ನದಿ, ಸಾನ್ ಜುವಾನ್ ನದಿ, ಸೇಂಟ್ ಲೂಸಿಯಾ ನದಿ, ಪರಾನಾ ನದಿ, ಲುಜಾನ್ ನದಿ, ಸಲಾಡೋ ನದಿ. ಈಗ ಸಾವೋ ಫ್ರಾನ್ಸಿಸ್ಕೋ ನದಿ. ಇದು ದಕ್ಷಿಣ ಅಮೆರಿಕಾದ ಅತಿ ಉದ್ದವಾದ ನದಿ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಈ ನದಿ ಸುಮಾರು 2830 ಕಿಲೋಮೀಟರ್ ಉದ್ದವಾಗಿದ್ದು ಬ್ರೆಜಿಲ್ನಲ್ಲಿ ಈಶಾನ್ಯ ಭಾಗದಲ್ಲಿ ಹರಿಯುತ್ತದೆ. ಬ್ರೆಜಿಲ್ನ ಎತ್ತರ ಪ್ರದೇಶದಲ್ಲಿ ಉಗಮಿಸುವ ಇದು ಈಶಾನ್ಯದ ಕಡೆಗೆ ಹರಿದು ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ. ಮ್ಯಾಗ್ಡಲಿನಾ ನದಿ. ಇದು ದಕ್ಷಿಣ ಅಮೆರಿಕಾದ ಉತ್ತರ ಭಾಗದಲ್ಲಿ ಈ ನದಿ ವ್ಯವಸ್ಥೆ ಕಂಡುಬರುತ್ತದೆ. ಮ್ಯಾಗ್ಡಲಿನಾ ಕೊಲಂಬಿಯಾದಲ್ಲಿ ಕಾರ್ಡಿಲ್ಲೇರಾ ಪರ್ವತದಲ್ಲಿ ಉಗಮಿಸಿ ಉತ್ತರದ ಕಡೆಗೆ ಹರಿಯುತ್ತದೆ. ಇದು ಸುಮಾರು 1550 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಈ ಪರ್ವತದ ಪಶ್ಚಿಮ ಕಣಿವೆಗಳಲ್ಲಿ ಕಾಕಾ ನದಿಯು ಉತ್ತರದ ಕಡೆಗೆ ಹರಿದು ಮ್ಯಾಗ್ಡಲಿನಾ ನದಿಯನ್ನು ಸೇರಿ ಮುಂದುವರೆದು ಬ್ಯಾರನ್ ಕ್ವಿಲ್ಲಾದ ಬಳಿ ಕೆರೇಬಿಯನ್ ಸಮುದ್ರವನ್ನು ಸೇರುವುದು. ಈಗ ಅರಿನೋಕೋ ನದಿ. ಈ ನದಿಯು ಕೊಲಂಬಿಯಾದಿಂದ ಆರಂಭಗೊಂಡು ವೆನಿಜುವೆಲಾದ ವಿಸ್ತಾರವಾದ ಪ್ರದೇಶವನ್ನು ಜಲಾನಯನ ಪ್ರದೇಶವಾಗಿ ಒಳಗೊಂಡಿದೆ. ಈ ನದಿಯ ಒಟ್ಟು ಉದ್ದ ಸುಮಾರು
2140 ಕಿಲೋಮೀಟರ್. ಆರಂಭದಲ್ಲಿ ಇದು ಕೊಲಂಬಿಯಾ ಮತ್ತು ವೆನಿಜುವೆಲಾ ದೇಶಗಳ ಗಡಿ ರೇಖೆಯಾಗಿದ್ದು 2 ಜಲಮೂಲಗಳನ್ನು ಒಳಗೊಂಡಿದೆ. ಈ ನದಿಯು ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರುತ್ತದೆ. ರಯೋ ಚುರುನ್ ಎಂಬುದು ಒರಿನೋಕೋ ನದಿಯ ನದಿಯಾಗಿದ್ದು ಇದು ಏಂಜಲ್ಸ್ ಜಲಪಾತವನ್ನು ನಿರ್ಮಿಸಿದೆ. ಏಂಜಲ್ಸ್ ಜಲಪಾತ ಪ್ರಪಂಚದ ಎತ್ತರದ ಜಲಪಾತ ಎಂದು ಪ್ರಸಿದ್ಧಿ ಹೊಂದಿದೆ. ಈಗ ಯುರೋಪ್ ಖಂಡದ ನದಿಗಳು. ರೈನ್ ನದಿ ಪಶ್ಚಿಮ ಯುರೋಪಿನ ಪ್ರಮುಖ ನದಿಯಾದ ಇದು ಸುಮಾರು 1320 ಕಿಲೋಮೀಟರ್ ಉದ್ದ ಹೊಂದಿದೆ. ಸ್ವಿಟ್ಜರ್ಲ್ಯಾಂಡಿನ ಆಲ್ಪ್ಸ್ ಪರ್ವತಗಳಲ್ಲಿ ಉಗಮ ಹೊಂದಿ ಈ ನದಿ ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಹಾಗೂ ನೆದರ್ಲ್ಯಾಂಡ್ ದೇಶಗಳ ಮೂಲಕ ಹರಿದು ಉತ್ತರ ಸಮುದ್ರವನ್ನು ಸೇರುವುದು. ಈ ನದಿಯ ಪ್ರಮುಖ ಉಪನದಿಗಳೆಂದರೆ ರೂರ್ ಮತ್ತು ಮೊಸೆಲ್ ಎಂಬ ನದಿಗಳು. ಲೋಯಿರ್ ನದಿ ಸುಮಾರು 1012 ಕಿಲೋಮೀಟರ್ ಉದ್ದ ಹೊಂದಿರುವ ಈ ನದಿಯು ಫ್ರಾನ್ಸ್ ದೇಶದಲ್ಲಿ ಹರಿಯುವ ನದಿಗಳಲ್ಲಿ ಅತ್ಯಂತ ಉದ್ದವಾದ ನದಿಯಾಗಿದೆ. ಅಂತಿಮವಾಗಿ ಈ ನದಿಯು ನಾಟೆಸ್ ಬಳಿ ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರುತ್ತದೆ. ಡ್ಯಾನ್ಯೂಬ್ ನದಿ ಈ ನದಿಯು ಯುರೋಪಿನ ಕೇಂದ್ರ ಭಾಗ ಮತ್ತು ಆಗ್ನೇಯ ಭಾಗದಲ್ಲಿ ಹರಿಯುವ ಉದ್ದವಾದ ನದಿಯಾಗಿದೆ. ಇದು ಸುಮಾರು 2888 ಕಿಲೋಮೀಟರ್ ಉದ್ದವನ್ನು ಹೊಂದಿದ್ದು ಪಶ್ಚಿಮ ಜರ್ಮನಿಯ ಬ್ಲ್ಯಾಕ್ ಫಾರೆಸ್ಟ್ನ ಇಳಿಜಾರಿನಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿ ಹರಿದು ಕಪ್ಪು ಸಮುದ್ರವನ್ನು ಸೇರುವುದು. ವಿಯೆನ್ನಾ, ಬುಕಾರೆಸ್ಟಾ, ಬೆಲ್ಗ್ರೇಡ್, ಬುರಾಪೆಸ್ಟ್ ಹಾಗೂ ಬ್ರಾಟಿಸ್ಲಾವಾ ಎಂಬ 5 ದೇಶಗಳ ರಾಜಧಾನಿಗಳು ಈ ನದಿಯ ದಡದಲ್ಲಿವೆ. ಡ್ಯಾನ್ಯೂಬ್ ನದಿ ವ್ಯೂಹವನ್ನು ಆಗ್ನೇಯ ಯುರೋಪಿನ ಹೆಬ್ಬಾಗಿಲು ಎಂದು ಕರೆಯಲಾಗಿದೆ. ಈಗ ವೋಲ್ಗಾ ನದಿ ಇದು ಸುಮಾರು 3645 ಕಿಲೋಮೀಟರ್ ಉದ್ದವನ್ನು ಹೊಂದಿದ್ದು ಈ ನದಿಯು ಯುರೋಪಿಯನ್ ರಷ್ಯಾದಲ್ಲಿ ಹರಿಯುವ ಹಾಗೂ ಯುರೋಪ್ ಖಂಡದ ಅತಿ ಉದ್ದವಾದ ನದಿಯಾಗಿದೆ. ವಾಲ್ಡೈ ಪರ್ವತಗಳಲ್ಲಿ ಈ ನದಿ ಉಗಮಿಸಿ ನಂತರ ದಕ್ಷಿಣದ ಕಡೆಗೆ ಹರಿದು ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರುತ್ತದೆ. ಪೋ ನದಿ ಇದು ಇಟಲಿಯ ಅತ್ಯಂತ ಪ್ರಮುಖ ಹಾಗೂ ಉದ್ದವಾದ ನದಿಯಾಗಿದೆ. ಇದು ಉತ್ತರ ಇಟಲಿಯ ಲಂಬಾರ್ಡಿ ಮೈದಾನದಲ್ಲಿ ಪೂರ್ವ ಪಶ್ಚಿಮವಾಗಿ ಹರಿದು ಎಡ್ರಿಯಾಟಿಕ್ ಸಮುದ್ರವನ್ನು ಸೇರುತ್ತದೆ. ಈಗ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ನದಿಗಳು. ಆಸ್ಟ್ರೇಲಿಯಾ ಖಂಡದ ಹೆಚ್ಚಿನ ಭಾಗವು ಮರುಭೂಮಿಯಿಂದ ಆವೃತವಾಗಿರುವುದರಿಂದ ಇಲ್ಲಿ ನದಿಗಳ ಸಂಖ್ಯೆ ಕಡಿಮೆಯಾಗಿದೆ. ಇಲ್ಲಿ ಹರಿಯುವ ಪ್ರಮುಖ ನದಿಗಳೆಂದರೆ ಡಾರ್ಲಿಂಗ್, ಮುರ್ರೆ, ವಿಕ್ಟೋರಿಯಾ, ಓರೋ, ಕೂಪರ್, ಬೇಗ್ರಿ, ಮುರ್ಚಿಸನ್, ಫ್ಲಿಂಡರ್ಸ್ ಗಿಲ್ಬರ್ಟ್, ಆಂಟಿಚೆಲ್. ಮುರ್ರೆ, ಡಾರ್ಲಿಂಗ್ ಇಲ್ಲಿನ ಪ್ರಮುಖ ನದಿಗಳಾಗಿವೆ. 2508 ಕಿಲೋಮೀಟರ್ ಉದ್ದ ಹೊಂದಿರುವ ಮುರ್ರೆ ನದಿ ಆಸ್ಟ್ರೇಲಿಯಾದ ಅತ್ಯಂತ ಉದ್ದವಾದ ನದಿಯಾಗಿದೆ. ಡಾರ್ಲಿಂಗ್ ನದಿಯು ಆಸ್ಟ್ರೇಲಿಯಾದ 3ನೇ ಅತಿ ಉದ್ದವಾದ ನದಿಯಾಗಿದೆ. ಮುಂದಿನ ಭಾಗಗಳಲ್ಲಿ ನಾವು ಪ್ರಪಂಚದ ನಾಗರಿಕತೆಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುತ್ತಾ ಇದ್ದೇವೆ. ನಮಸ್ಕಾರ.